ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಅರ್ಧ ಆಗಸ್ಟ್ ಮುಕ್ತಾಯಗೊಂಡಿದ್ದು ಇನ್ನೂ ಕೂಡ PKL ಆಕ್ಷನ್ ನಡೆದಿಲ್ಲ. ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಕಳೆದ ಬಾರಿ PKL ಸೀಸನ್ 12ರ ಆಕ್ಷನ್ ಜೂನಲ್ಲಿ ನಡೆದಿದ್ದು, ಆ ನಂತರ ಲೀಗ್ ಬಂದ್ಬಿಟ್ಟು ಆಗಸ್ಟಲ್ಲಿ ಸ್ಟಾರ್ಟ್ ಆಗಿತ್ತು. ಆದರೆ ಈ ಬಾರಿ ಕೆಲವೊಂದು ಕಾರಣಾಂತರಗಳಿಂದ ಇನ್ನೂ ಕೂಡ PKL ಆಕ್ಷನ್ ನಡೆದಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಬಾರಿಯ PKL ಆಕ್ಷನ್ ಯಾವಾಗ ನಡೆಯಬಹುದಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ಇನ್ನೂ ತಡ ಮಾಡದೆ ಬೇಗನೆ ನಾವು ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ PKLನ ಡಿಲೇಗೆ ಮುಖ್ಯವಾದ ಕಾರಣವನ್ನು ನೋಡೋದಾದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಈ ಬಾರಿ ನಮಗೆ ಏಷ್ಯನ್ ಗೇಮ್ಸ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಈ ಏಷ್ಯನ್ ಗೇಮ್ಸ್ ಬಂದುಬಿಟ್ಟು 21 ಸೆಪ್ಟೆಂಬರ್ನಿಂದ 26 ಸೆಪ್ಟೆಂಬರ್ವರೆಗೆ ನಡೆಯಲಿದ್ದು, ಈ ಒಂದು ರೀಸನ್ನಿಂದಾಗಿ ಈ ಒಂದು ವಿಂಡೋದಲ್ಲಿ PKL ಅನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ನಂತರ 10 ಅಕ್ಟೋಬರಿಂದ 18 ಅಕ್ಟೋಬರ್ವರೆಗೆ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ನಡೆಯಲಿದ್ದು, ಇದರಲ್ಲಿ ಕೂಡ ನಮ್ಮ ಮೇನ್ ಆಟಗಾರರು ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಕೆಲವು ಕಾರಣಾಂತರಗಳಿಂದಾಗಿ PKL ಡಿಲೇ ಆಗಿದೆ. ಆದರೆ ಇನ್ನು ಇಲ್ಲಿ ನಾವು ಹೆಚ್ಚು ವೇಟ್ ಮಾಡುವ ಅಗತ್ಯವಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಬಾರಿಯ PKL ಆಕ್ಷನ್ ಯಾವಾಗ ನಡೆಯುತ್ತೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡುತ್ತೇನೆ. ಈಗಷ್ಟೇ ಬರುತ್ತಿರೋ ರಿಪೋರ್ಟ್ಸ್ ಪ್ರಕಾರ ನಮಗೆ PKL ಆಕ್ಷನ್ ಬಂದುಬಿಟ್ಟು ಅಕ್ಟೋಬರಲ್ಲಿ ನೋಡಲಿಕ್ಕೆ ಸಿಗುತ್ತದೆ. ಹೌದು ಫ್ರೆಂಡ್ಸ್, ಅಕ್ಟೋಬರ್ನ ಮಧ್ಯದಲ್ಲಿ ನಮಗೆ ಇಲ್ಲಿ PKL ಆಕ್ಷನ್ ನೋಡಲಿಕ್ಕೆ ಸಿಗಲಿದೆ. ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಬಂದುಬಿಟ್ಟು ಇಲ್ಲಿ 18 ಅಕ್ಟೋಬರ್ಗೆ ಮುಕ್ತಾಯಗೊಳ್ಳಲಿದ್ದು, ಆ ನಂತರ 18 ಅಕ್ಟೋಬರ್ ಬಳಿಕ ನಮಗೆ ಇಲ್ಲಿ ಆಕ್ಷನ್ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ಅಕ್ಟೋಬರ್ನಲ್ಲಿ PKL ಆಕ್ಷನ್ ನಡೆಯುವುದು 90% ಕನ್ಫರ್ಮ್. ಮತ್ತು ಇದರ ಅನೌನ್ಸ್ಮೆಂಟ್ ಕೂಡ ತುಂಬಾ ಬೇಗನೆ ಆಗಲಿದ್ದು, ನಮಗಿಲ್ಲಿ ಸೆಪ್ಟೆಂಬರ್ನ ಮೊದಲ ಅಥವಾ ಎರಡನೇ ವೀಕಲ್ಲಿ PKL ಸೀಸನ್ 13ರ ಆಕ್ಷನ್ನ ಅನೌನ್ಸ್ಮೆಂಟ್ ನೋಡಲಿಕ್ಕೆ ಸಿಗುತ್ತದೆ. ನಿಮಗೇನಿಸುತ್ತೆ ಈ ಬಾರಿಯ PKL ಆಕ್ಷನ್ ಅಕ್ಟೋಬರಲ್ಲಿ ನಡೆಯುತ್ತಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.